ಅಂಗಾಂಗಳ ದಾನದ ಜಾಗೃತಿಯ ಬಗ್ಗೆ ಈ ಒಂದು ಬೃಹತ್ ಜಾಥಾನ ಹಮ್ಮಿಕೊಂಡಿರ್ತಕ್ಕಂಥದ್ದು ಇಲ್ಲಿಂದ ನೋಡಿದ್ರೆ ವೇದಿಕೆ ಮೇಲಿಂದ ಕಣ್ಣು ಎಷ್ಟು ದೂರವರೆಗೂ ಕಾಣುತ್ತೋ ಅಷ್ಟು ದೂರವರೆಗೂ ಕೂಡ ಇವತ್ತು ಜನ ಸೇರಿ ಭಾಗವಹಿಸಿರ್ತಕ್ಕಂಥದ್ದು ನಿಜವಾಗ್ಲೂ ನಮಗೆ ನಿಮ್ಮೆಲ್ಲರಿಗೂ ಕೂಡ ಹೆಮ್ಮೆಯ ದಿನ ಅಂತೇಳಿ ಇವತ್ತು ನಾನು ಹೇಳಕ್ಕೆ ಬಯಸ್ತೇನೆ. ಈ ಒಂದು ವೇದಿಕೆ ಮುಖಾಂತರವಾಗಿ ಏನಿವತ್ತು ಪರಮ ಪೂಜ್ಯರು ಹಮ್ಮಿಕೊಂಡಿರ್ತಕ್ಕಂಥ ಈ ಒಂದು ಜಾಗೃತಿಯ ಕಾರ್ಯಕ್ರಮದ ಬಗ್ಗೆ ಮಾತಾಡ್ಬೇಕಂತಂದ್ರೆ, ಈಗಾಗ್ಲೇನೆ ನಮ್ಮ ಚಾನ್ಸಲರ್ ಅವರು ಹೇಳ್ದಂಗೆ ಒಬ್ಬ ಮನುಷ್ಯ ಬಹುಶಃ 8 ಜೀವಗಳನ್ನ ಉಳಿಸಂತ ಶಕ್ತಿನ ಉಳ್ಳವನು ಅಂತೇಳಿ ಪರಮ ಪೂಜ್ಯರುಗಳೆಲ್ಲ ನಾವು ಯಾಕೆ ಗೌರವಿಸ್ತೀರಿ, ಯಾಕೆ ಸ್ಮರಿಸ್ತೀವಿ ಅಂತಂದ್ರೆ, ಮನುಷ್ಯರಲ್ಲಿ ಅತ್ಯುತ್ತಮ ಮನುಷ್ಯನು ಯಾರು ಅಂತಂದ್ರೆ ಬೇರೆಯವ್ರಿಗೋಸ್ಕರ ತಮ್ಮ ಜೀವನನ ಯಾರು ಮುಡುಪಿಡ್ತಾರೋ ಮನುಷ್ಯರಲ್ಲಿ ಅತ್ಯುತ್ತಮ ಮನುಷ್ಯರು ಅವರು ಅಂತ ಹೇಳ್ತಾರೆ. ಅದೇ ರೀತಿಯಲ್ಲಿ ನಾವು ಕೂಡ ಬರೀ ಜೀವನದಲ್ಲ, ಜೀವನದ ನಂತರವೂ ಕೂಡ ಬೇರೆ ಮನುಷ್ಯರಿಗೆ ಅನುಕೂಲ ಆಗ್ಬೇಕಂದ್ರೆ, ಬೇರೆ ಮನುಷ್ಯರಿಗೆ ನಾವು ಪ್ರಯೋಜನ ಆಗ್ಬೇಕಂತಂದ್ರೆ ಅಂಗಾಂಗಗಳ ದಾನವನ್ನು ಮಾಡಂತದ್ದು ನಮ್ಮ ನಿಮ್ಮೆಲ್ಲರ ಆದ್ಯ ಜವಾಬ್ದಾರಿ, ಕರ್ತವ್ಯ ಅಂತೇಳಿ ನಾನು ಭಾವಿಸ್ತೀನಿ. ಬಂಧುಗಳೇ, ಸಣ್ಣ ಅಂಕಿಅಂಶನ ಹಂಚ್ಕೋಬೇಕು ಅಂತಂದ್ರೆ, ಈ ಒಂದು ಅಂಗಾಂಗಗಳ ದಾನದ ಜಾಗೃತಿ ಜಾಗತಾಗೆ ಬರಬೇಕಾದಂತ ಸಂದರ್ಭದಲ್ಲಿ ವಿಶ್ವಾದ್ಯಂತ ಅಂಗಾಂಗಗಳ ದಾನದ ಬಗ್ಗೆ ಜನರಲ್ಲಿರ್ತಕ್ಕಂಥ ಜಾಗೃತಿನ ನೋಡಿದ್ರೆ ವಿದೇಶಗಳಲ್ಲಿ ಒಂದು ಅಂಕಿ ಅಂತ ಹೇಳ್ತಾರೆ, ಆರ್ಗನ್ ಡೋನರ್ ರೇಟ್ ಅಂತೇಳಿ. ಅಂದ್ರೆ ಪ್ರತಿ 10 ಲಕ್ಷ ಜನಕ್ಕೆ ಪರ್ 1 ಮಿಲಿಯನ್ ಪಾಪ್ಯುಲೇಷನ್ ಹೌ ಮೆನಿ ಡೋನರ್ಸ್ ಆರ್ ದೇರ್ ಅಂತೇಳಿ. ಅದರಲ್ಲಿ ಅಗ್ರಸ್ಥಾನದಲ್ಲಿ ನಿಂತ್ಕೊಳ್ಳುವಂಥದ್ದು ಸ್ಪೇನ್ ಅನ್ನಂತ ಒಂದು ರಾಷ್ಟ್ರದಲ್ಲಿ 1 ಮಿಲಿಯನ್ ಜನಸಂಖ್ಯೆಗೆ 10 ಲಕ್ಷ ಜನಸಂಖ್ಯೆಗೆ 47 ಜನ ಮುಂದೆ ಬಂದು ನನ್ನ ಅಂಗಾಂಗಗಳ ದಾನನ ಮಾಡ್ತೀವಿ ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ಅಮೆರಿಕ, ಬೇರೆ ಬೇರೆ ದೇಶಗಳಲ್ಲಿ ನೀವು ನೋಡಿದ್ರೆ 10 ಲಕ್ಷ ಜನಕ್ಕೆ 21 ಜನ, 30 ಜನ, 32 ಜನ ಈ ರೀತಿಯಾಗಿ ಅಂಗಾಂಗಗಳ ದಾನ ಮಾಡಕ್ಕೆ ಮುಂದೆ ಬರ್ತಾರೆ. ಆದ್ರೆ ನಮ್ಮ ದುರ್ದೈವ, ಇಷ್ಟೊಂದು ದೊಡ್ಡ ಜನಸಂಖ್ಯೆ ಹೊಂದಿರತಕ್ಕಂತ ಈ ಭಾರತ ದೇಶದಲ್ಲಿ ಆರ್ಗನ್ ಡೊನೇಷನ್ ರೇಟ್ ಎಷ್ಟು ಅಂತಂದ್ರೆ 0.8. ಅಂದ್ರೆ ಪ್ರತಿ 10 ಲಕ್ಷ ಜನಕ್ಕೆ ಒಬ್ಬ ಮನುಷ್ಯ ಕೂಡ ಅಂಗಾಂಗಗಳ ದಾನ ಮಾಡಕ್ಕೆ ಮುಂದೆ ಬಂದಿಲ್ಲ. ಆದ್ರಿಂದ ಈ ರೀತಿಯಾದಂತ ಕಾರ್ಯಕ್ರಮಗಳ ಮಾಡುವುದರ ಮುಖಾಂತರವಾಗಿ ಜನಕ್ಕೆ ಜಾಗೃತಿನ ಮೂಡಿಸಿ ನಾವು ಜನಕ್ಕೆ ಅನುಕೂಲ ಮಾಡಿಕೊಡ್ಬೋದು, ಅಂಗಾಂಗಗಳ ದಾನ ಮಾಡಬಹುದು ಅನ್ನೋ ನಿಟ್ಟಿನಲ್ಲಿ ಇವತ್ತೇನು ಗುರುಜಿ ಅವರು ಈ ಕಾರ್ಯಕ್ರಮನ ಇಟ್ಕೊಂಡಿದ್ದಾರೆ. ನಿಜವಾಗ್ಲೂ ಶ್ಲಾಘನೀಯವಾದಂತ ಒಂದು ಕಾರ್ಯಕ್ರಮ. ಜೋರಾದ ಚಪ್ಪಾಳೆ ಮುಖಾಂತರ ಈ ಒಂದು ಜಾಗೃತಿ ಕಾರ್ಯಕ್ರಮಕ್ಕೆ, ಜಾಗೃತಿ ಜಾಥಕ್ಕೆ ನಾವೆಲ್ಲರೂ ಕೂಡ ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ಸಲ್ಲಿಸಬೇಕು ಅಂತ ಹೇಳ್ತಾ, ಪರಮ ಪೂಜ್ಯರಿಗೆ ನಾನು ಹೇಳ್ತಕ್ಕಂಥದ್ದು, ಗುರುಜಿ 2 ವರ್ಷದ ಹಿಂದೆ ನಾನು ಕೂಡ ನನ್ನ ಅಂಗಾಂಗಗಳ ದಾನನ ಮಾಡ್ತೀನಿ ಅಂತೇಳಿ ಇಂಟರ್ನ್ಯಾಷನಲ್ ಆರ್ಗನ್ ಡೊನೇಷನ್ ಡೇ ಆಗಸ್ಟ್ 13ನೇ ತಾರೀಕಂದು ನಾನು ಕೂಡ ನನ್ನ ಅಂಗಾಂಗಗಳನ್ನೆಲ್ಲವನ್ನು ಕೂಡ ದಾನ ಮಾಡಿದ್ದೇನೆ. ಎಲ್ಲ ಪೂರ್ತಿ ದೇಹನ ಕಮಿಟ್ ಆಗಿದ್ದೀನಿ. ಇನ್ನ ಜಾಸ್ತಿ ದಿನ ಕೊಡೋದು ಬೇಡ ಅಂತ ಅನ್ಕೊಂಡಿದ್ದೀನಿ, ಆಗಿದ್ದಿನ. ಸೊ ಅದರಿಂದ ಸ್ವಾಮೀಜಿ ಈ ರೀತಿಯಾದಂಥ ತಾವು ಕಾರ್ಯಕ್ರಮಗಳು ಮಾಡಿರೋಂಥದ್ದು ಎಲ್ಲರಿಗೂ ಜಾಗೃತಿ ಮೂಡಿಸಿದಿರ. ಈಗ ತಾನೇ ನಮ್ಮ ಸಲೀಂ ಸರ್ ಅವ್ರು ಹೇಳ್ದಂಗೆ ಆಕ್ಸಿಡೆಂಟ್ಸ್ ಆಗಿರ್ಬೋದು, ಈ ರೀತಿಯಾದಂಥ ನಾನಾ ರೀತಿಯಾದಂಥ ಕಾರಣಗಳಿಂದ ಆರ್ಗನ್ ಡೊನೇಷನ್ ಆಗಂತ ಅವಕಾಶಗಳಾಗುತ್ತೆ. ಆದ್ರೆ ಇವತ್ತು ಸರ್ಕಾರ ಎಲ್ಲಾ ಪ್ರಯತ್ನಗಳು ಮಾಡ್ತಾ ಇದೆ. ಈ ರೀತಿಯಾದಂಥ ದುರ್ಘಟನೆಗಳು ನಡೀಬಾರದು ಅಂತೇಳಿ, ಮತ್ತೆ ಅಂಗಾಂಗಗಳ ಆರ್ಗನ್ ಡಿಟೀರಿಯರೇಷನ್ಗೆ ಕಾಸ್ ಆಗಂತ ಲೈಫ್ ಸ್ಟೈಲ್ ಡಿಸೀಸ್ ಇವತ್ತೇನಿದೆ, ನಮ್ಮಲ್ಲಿರ್ತಕ್ಕಂಥ ಶುಗರ್ ಆಗಿರ್ಬೋದು, BP ಆಗಿರ್ಬೋದು, ಇವೆಲ್ಲದರ ವಿರುದ್ಧವಾಗಿ ಕೂಡ ಈ ಒಂದು ಜಾಥದ ಮುಖಾಂತರವಾಗಿ ಹೋರಾಟ ಮಾಡಿ ಅಂಗಾಂಗಗಳ ಡಿಟೀರಿಯರೇಷನ್ ವಿರುದ್ಧವಾಗಿ ಮತ್ತೆ ದಾನದ ಜಾಗೃತಿಗೆ ಪರವಾಗಿ ಈ ಒಂದು ಜಾಥಾನ ಮಾಡಿದ್ದಕ್ಕೆ ಪರಮ ಪೂಜ್ಯರಿಗೆ ಮತ್ತೊಮ್ಮೆ ನಾನು ಸ್ಮರಿಸ್ತಾ, ಈ ವೇದಿಕೆ ಮುಖಾಂತರವಾಗಿ ತಮ್ಮೆಲ್ಲರನ್ನು ಉದ್ದೇಶಿಸಿ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳನ್ನ ಸಲ್ಲಿಸ್ತಾ ನನ್ನ ಮಾತುಗಳಿಗೆ ನಾನು ವಿರಾಮನ ನೀಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಗುರುದೇವ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.